ರಾಜಕೀಯವಾಗಿ ಬಿಜೆಪಿಯವರು ಪಾದಯಾತ್ರೆ ಮಾಡಿದ್ರೆ ನಾವು ಕೂಡ ರಾಜಕೀಯವಾಗಿ ವಿರೋಧಿಸುತ್ತೇವೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಮೈಸೂರಿನಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಪಾದಯಾತ್ರೆ ಮಾಡಲು ಬಿಜೆಪಿಯವರಿಗೆ ಯಾವ ನೈತಿಕತೆ ಇದೆ? ವಾಲ್ಮೀಕಿ ನಿಗಮದಲ್ಲಿ ಹಗರಣವಾಗಿರುವುದು ನಿಜ. ಬಿಜೆಪಿಯವರು ಆರೋಪಿಸಿದ ಹಾಗೆ 180 ಕೋಟಿ ರೂಪಾಯಿ ಹಗರಣ ಆಗಿಲ್ಲ, 84.63 ಕೋಟಿ ಹಗರಣವಾಗಿದೆ. ಇದರ ತನಿಖೆಯನ್ನ SIT ಮಾಡ್ತಾ ಇದೆ. CBI ED ಅವರು ತನಿಖೆಯನ್ನು ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಇದಲ್ಲದೆ ಬಿಜೆಪಿ ಕಾಲದಲ್ಲಿ ಭ್ರಷ್ಟಾಚಾರ ನಡೆದಿಲ್ವೇ, ಅದಕ್ಕಾಗಿ 71 ಹಗರಣಗಳನ್ನ ಪಟ್ಟಿ ಮಾಡಿ ಹೇಳಿದ್ದೇನೆ. ಕೆಲವು ತನಿಖೆಗಳು ನಡೀತಾ ಇವೆ. ನಾನು ಈ ಹಿಂದೆ ರಾಘವೇಂದ್ರ ಸಹಕಾರಿ ಬ್ಯಾಂಕ್ ಪ್ರಕರಣವನ್ನ CBIಗೆ ವಹಿಸಿದ್ದೆ. ಆದರೆ CBI ಇಂದಿನವರೆಗೂ ತನಿಖೆಯನ್ನ ಪೂರ್ಣಗೊಳಿಸಿಲ್ಲ. ನನ್ನ ಅವಧಿಯಲ್ಲಿ 7 ರಿಂದ 8 ಹಗರಣಗಳನ್ನ CBIಗೆ ವಹಿಸಲಾಗಿದೆ ಅಂತ ತಿಳಿಸಿದ್ದಾರೆ.